ನಾವು ರೈತರು, ಕಾರ್ಮಿಕರು, ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್. ಮೊಹಮ್ಮದ್ ಅಲಿ ಬಾಡ್ಕರ್. ಕೆಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶ್ರೀ ಮಲ್ಲಿಕಾರ್ಜುನ ಎಂಟರ್ಪ್ರೈಸಸ್ ಹುಕ್ಕೇರಿ ಮತ್ತೊಮ್ಮೆ ರೈತರಿಗೆ ಸಂತೋಷದ ಸೋಧೆ. ಎಎಸ್ಎನ್ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ರೈತರಿಗೆ ಅತಿ ಉತ್ತಮ ಬೆಳೆ ಮಾಡಲು ರೈತರ ಹಿತಚಿಂತಕರಾಗಿ ಒಳ್ಳೆಯ ಪ್ರಾಡಕ್ಟ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಆ ಪ್ರಾಡಕ್ಟ್ ಅನ್ನು ಹುಕ್ಕೇರಿ ತಾಲೂಕಿನಲ್ಲಿ ಹಾಗೂ ರಾಯಬಾಗ್, ಗೋಕಾಕ್, ನಿಪ್ಪಾಣಿ, ಬೆಳಗಾವಿ, ಕಿತ್ತೂರು, ಖಾನಾಪುರ್, ಬೈಲಹೊಂಗಲ್, ಹುಬ್ಬಳ್ಳಿ, ಧಾರವಾಡ ಎಲ್ಲಾ ಕಡೆ ಲಭ್ಯ ಇರೋದ್ರಿಂದ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಲಾಭದಾಯಕ ಈ ಪ್ರಾಡಕ್ಟ್ ಆಗಿದೆ. ಈ ಪ್ರಾಡಕ್ಟ್ ಅನ್ನು ಬಳಸಿ ಕೆಮಿಕಲ್ ಗೊಬ್ಬರಗಳಿಂದ ತಮ್ಮ ಜಮೀನುಗಳನ್ನ ಉಳಿಸಿ ಬಹಳಷ್ಟು ಜನ ಉಪಯೋಗಿಸುತ್ತಿದ್ದಾರೆ. ಇನ್ನಿತರ ರೈತರು ಈ ಪ್ರಾಡಕ್ಟ್ ಅನ್ನು ಬಳಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿಯೂ ಕೂಡ ತುಂಬಾ ಜನ ಬಳಸುತ್ತಿದ್ದಾರೆ. ಉದಾಹರಣೆಗಾಗಿ ಮದಿಹಳ್ಳಿ ಗ್ರಾಮದ ರೈತರನ್ನ ಕೇಳೋಣ ಬನ್ನಿ. ಎಎಸ್ಎನ್ಎಲ್ ಕಂಪನಿ ರೈತರಿಗೆ ಅಂತ ರೈತರ ಭೂಮಿ ಸದಾ ಫಲವತ್ತಾಗಿರಲಿ ಅಂತ ಎಲ್ಲ ಬೆಳೆಗಳಿಗೆ ಪ್ರಾಡಕ್ಟ್ ಅನ್ನ ಕಬ್ಬು, ಬಾಳೆಹಣ್ಣು, ಸೋಯಾಬೀನ್, ಹಲಸಿನ ಗಿಡ, ಗೋವಿನ ಜೋಳ, ಶೇಂಗಾ, ಜೋಳ ಹಾಗೂ ಇನ್ನಿತರ ಕಾಯಿ ಪಲ್ಯ ಬೆಳೆಗಳಿಗೆ ಯಾವುದೇ ಇಫೆಕ್ಟ್ ಆಗದ ಹಾಗೆ ಅಂತ ರಸಗೊಬ್ಬರವನ್ನ ತಯಾರಿಸಿ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಉತ್ಪನ್ನವನ್ನ ದುಬಾರಿ ಅಂದ್ರೆ 2ರಷ್ಟು ರೈತರಿಗೆ ಲಾಭದಾಯಕ ಪ್ರಾಡಕ್ಟ್ ಅನ್ನ ಎಎಸ್ಎನ್ಎಲ್ ಕಂಪನಿಯವರು ತಯಾರಿಸಿಕೊಂಡು ಬಂದಿದ್ದಾರೆ. ಇದು ರೈತರಿಗೆ ಬಹಳ ಅನುಕೂಲವಾಗ್ತಾ ಇದೆ. ತಮಗೆ ಸಬ್ಸಿಡಿ ಮುಖಾಂತರ ಗೊಬ್ಬರ, ಡ್ರೀಚಿಂಗ್ ಔಷಧಿ ಬೇಕಾದ್ರೆ ಹುಕ್ಕೇರಿ ಬೈಪಾಸ್ ರೋಡ್ ನಲ್ಲಿ ಶ್ರೀ ಮಲ್ಲಿಕಾರ್ಜುನ ಎಂಟರ್ಪ್ರೈಸಸ್ ಇದೆ ಮತ್ತು ಈ ಕಂಪನಿಯ ಗೊಬ್ಬರ, ಔಷಧಗಳು ಎಲ್ಲಾ ಕಡೆಗೂ ಸಿಗುತ್ತಾ ಇವೆ. ನಿಮಗೆ ಇಷ್ಟವಾದಲ್ಲಿ ಹುಕ್ಕೇರಿಯ ಬೈಪಾಸ್ ರೋಡ್ ಶ್ರೀ ಲಕ್ಷ್ಮೀ ದೇವರ ಗುಡಿಯ ಎದುರು ಶ್ರೀ ಮಲ್ಲಿಕಾರ್ಜುನ ಎಂಟರ್ಪ್ರೈಸಸ್ ಅನ್ನ ಸಂಪರ್ಕಿಸಿ. ಇವರ ಮೊಬೈಲ್ ನಂಬರ್ 8951339773. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವರದಿ ಮೊಹಮ್ಮದ್ ಅಲಿ ಬಾಡ್ಕರ್, ಹುಕ್ಕೇರಿ. ಒಂದು, 2, 3, 4, 5, 6, 7, 8, 9, 10, 11 ಗಣಿಕಿದೆ ಸರ್. 11 ಗಣಿಕಿದೆ ಅಂದ್ರೆ 5.5 ತಿಂಗಳಲ್ಲಿ ನಮ್ಮ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಸಾವಯವ ಉತ್ಪನ್ನಗಳನ್ನು ಬೆಳೆಸಿ ಅವ್ರು ಇವತ್ತು 10ರಿಂದ 12 ಗಣಿಕೆ ಕಬ್ಬನ್ನು ಇವತ್ತು ಅವ್ರ ಪ್ಲಾಟ್ದಲ್ಲಿ ಇದೆ. ಅದಕ್ಕೆ ಇನ್ನೂ ಅಂದರೆ ಇನ್ನೂ ಮಳೆ ಆದ ತಕ್ಷಣ ಇನ್ನೂ ಹೆಚ್ಚಿನ ಇನ್ನು ನಮ್ಮ ಭೂಮಿಜಾರ ಆಗಿರ್ಬೋದು, ಮಾತೋಶ್ರೀ ಆಗಿರ್ಬೋದು, ಇನ್ನೂ 10 ರಿಂದ 5 kg ಗೊಬ್ಬರಗಳನ್ನು ಇನ್ನೂ ಅವರು ಕೊಟ್ಟಿಲ್ಲ, ಬಳಸಿಲ್ಲ. ಅದಕ್ಕೆ ಇನ್ನು ಎಲ್ಲ ಬಳಸಿದ ನಂತರ ಇನ್ನೂ ಹೆಚ್ಚಿಗೆ ಇನ್ನೂ ಗಣಿಕೆ ಸೈಜ್ ಆಗಿರ್ಬೋದು, ಕಬ್ಬ ದಪ್ಪ ಆಗಿರ್ಬೋದು, ಇನ್ನೊಂಥದ್ದು ಆಗುವಂಥದ್ದು ವಿಷಯನ ಹೇಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ಹುಕ್ಕೇರಿ ತಾಲೂಕು ರೈತರಿಗೆ ನೀವು ಇದ್ರ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಎಎಸ್ಎನ್ಎಲ್ ಪ್ರಾಡಕ್ಟ್ ಒಂದು ಬೆಸ್ಟ್ ಈ ಪ್ರಾಡಕ್ಟ್ ರೀ. ಮಳೆ ಆಗಿದ್ದಕ್ಕೂ ಎಲ್ಲ ಕವರ್ ಮಾಡ್ಕೊಂಡು ಹೋಗ್ತಾರೆ ರೀ. ಮತ್ತು ರೋಗಗಳ ಕೀಟನಾಶಕಗಳು ಏನಾಗೋದಿಲ್ಲ ರೀ. ಆದ್ದರಿಂದ ಹೊರಗಿನ ಲಾಗೋಡ್ಗಳೆಲ್ಲ ಹೋಗೋದು ಕೀಟನಾಶಕ ಅಂದ್ರೆ ಭೂಮಿಯನ್ನು ಬಾದ್ ಮಾಡೋಕ್ಕಿಂತ ಆರ್ಗ್ಯಾನಿಕ್ ಮೇಟ್ ಅಂದರೆ ಎಎಸ್ಎನ್ಎಲ್ ಬಳಸೋದ್ರಿಂದ ನೆಲ ಭೀ ಹಾಳಾಗೋದಿಲ್ಲ ಮತ್ತು ಭೂಮಿಯ ಫಲವತ್ತತೆ ಹೆಚ್ಚಾಕೈತಿ. ಅದರಿಂದ ಎಲ್ಲರಿಗೂ ಇದನ್ನ ಬಳಸೋಕ್ಕೆ ಇವು ನಿಮ್ದು ಇನ್ನೊಂದು ಮಾತು ಕೇಳ್ತಾ ಇದ್ದೀನಿ. ಅಂದ್ರೆ ನಮಗೆ ಬೇರೆ ಯಾರು ಏನ್ ಹೇಳ್ತಿದ್ದಾರೆ, ನಮ್ಮ ಕಬ್ಬಿಗೆ ಗೊಂಡೆ ಹುಳ ಬರ್ತಾ ಇದೆ, ನಮ್ಮ ಕಬ್ಬು ಎಲೆ ಸುಟಕ್ ಆಗ್ತಾ ಇದಾವೆ, ನಮ್ಮ ಕಬ್ಬು ಹೊಳ್ಳಿ ಬೀಳದಾವ ಅನ್ನೋಂಥದ್ದು ಮಾತು ಎಲ್ಲರೂ ಹೇಳ್ತಾರೋ. ಅದಕ್ಕೆ ನಿಮ್ಮ ಪ್ರಕಾರ ನಿಮ್ಮ ಕಬ್ಬಿಗೆ ಗೊಂಡೆ ಹುಳ ಎಲ್ಲೂ ಬಂದಿಲ್ಲ? ಇನ್ನೇ ಬಂದಿಲ್ಲ. ನೀವು ನೋಡಿದ್ರೆ ಸುತ್ತ ನೋಡಿ ಎಲ್ಲಿ ಅಂತ ಕಾಣುತ್ತಿಲ್ಲ, ಗೊಂಡೆ ಹುಳ ಬಂದಿಲ್ಲ. ಅಂದ್ರೆ ನೀವು ಈಗಾಗಲೇ ಈಗ
ನೀವು ಯಾವುದು ಕೆಮಿಕಲ್ ಬಳಸಿದ್ರೆ ಯಾವುದು ಬಳಸಿಲ್ಲ. ಕೆಮಿಕಲ್ ನೀವು ಒಳ್ಳೆ ನಮ್ಮ ESL ಪ್ರಾಡಕ್ಟನ್ನ ಮಾತ್ರ ಯೂಸ್ ಮಾಡಿದ್ದೀರಾ. ಓಕೆ, ನಮಸ್ಕಾರ ರೈತರೇ. ನಾನು ಏನು ಕೇಳ್ಕೊಳ್ಬೇಕಪ್ಪ ಅಂತಂದ್ರೆ ಇವತ್ತು ಬಂದು ನೀವು ನೋಡ್ಬೋದು ನೆರೆ ಊರದಂಥ ಮದಿಹಳ್ಳಿ ಗ್ರಾಮದ ಸುತ್ತಮುತ್ತ ನಮ್ಮ ಸಿರಿಗಾಂವ್ ಗ್ರಾಮದ ರೈತ ಕಬ್ಬು ಬೆಳೆದಿದ್ದರು. ನಮ್ಮ ESNL ಉತ್ಪನ್ನಗಳನ್ನು ಮಾತ್ರ ಬಳಸಿದ್ದಾರೆ, ಬೇರೆ ಏನೋ ಅವ್ರು ಹಾಕಿಲ್ಲ. ಅದಕ್ಕೋಸ್ಕರ ತಾವು ಎಲ್ಲರೂ ನೋಡಿಕೊಂಡು ಈ ಸಾವಯವ ಪದ್ಧತಿ ಒಳಗೆ ಇವತ್ತು 5-5.5 ತಿಂಗಳದೊಳಗೆ 10 ರಿಂದ 12 ಗಣಿಕೆ ಆಗೋತಕ್ಕಂಥ ಕಬ್ಬು ಬೆಳೆದಾರೆ. ಅದಕ್ಕೆ ತಾವು ಎಲ್ಲರೂ ಈ ಒಳ್ಳೆ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ತಮ್ಮ ಹೊಲದಲ್ಲಿ ಈ ರೀತಿ ಕಬ್ಬನ್ನು ಬೆಳಿಬೇಕಂತ ಎಲ್ಲರಿಗೂ ಕೇಳ್ಕೊತಾ ಇದ್ದಾರೆ. ಧನ್ಯವಾದಗಳು. ನಾ ಇನ್ನೊಂದು ಮಾತು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಯಾಕಂತಂದ್ರೆ ಇದು ನೋಡ್ರಿ, ಇದೇ ಹೇಳಿನಲ್ಲ ಸರ್, ನಮ್ಮ ಮಣ್ಣು ಯಾವ ರೀತಿ ಆಗೈತೆ ನೋಡ್ರಿ ಸರ್. ಚಾಪುಡಿ ರೀತಿ ರೀ, ಭಾಳ ಮಿದು ನೆಲ ರೀ, ಮೆತ್ತ ಬಳಕೆ ಸರ್ ಇದರಿಂದ ರೀ. ಈ ಗೊಬ್ಬರ ನಾವು ESNL ಗೊಬ್ಬರ ಏನು ಯೂಸ್ ಮಾಡಿದ್ವಲ್ಲ ಸರ್, ಡ್ರಿಂಚಿಂಗ್ ಆಗಲಿ ಮತ್ತು ಇದು ಸ್ಪ್ರೇ ಆಗಲಿ, ಇದಕ್ಕೆ ತಳಿಯಿಂದ ಗೊಬ್ಬರ ಆಗಲಿ ಸರ್, ಭಾಳ ಮೆತ್ತಗಂದ್ರೆ ಮೆತ್ತಗಾಗ್ಬಿಡಿದೆ ಸರ್ ಭೂಮಿ ರೀ. ತಮ್ಮ ಹೆಸರು ಏನಂದ್ರೆ? ಸಂಜು ಕಂಟಿಕರ್ ಅಂತೇಳಿ ಸರ್. ಸಂಜು ಕಂಟಿಕರ್. ಹಾಂ, ಪ್ರಾಪರ್ ನೀವು ಉಕ್ಕಿರೋರು? ಪ್ರಾಪರ್ ಹುಕ್ಕಿರಿ ಸರ್. ಈಗ ನೀವು 3 ವರ್ಷ ಹಿಂದೆ ಲಾವಣಿ ಮಾಡಿದ್ರಿ ಅಂತ ಹೇಳಿದ್ರಿ. ಅದು ಮಾಡಿದ್ರಿ ಸರ್. ಅದು 3 ವರ್ಷ ಹಿಂದ್ಗಡೆ ನೀವು ಲಾವಣಿ ಮಾಡಿದ್ದಕ್ಕೆ ಆಮ್ಯಾಗ ಆ ಬೆಳವಣಿಗೆಗೆ ಈಗ ಸದ್ಯಕ್ಕೆ ಈ ಲಾವಣಿ ಮಾಡಿದ ನಂತರ ಈ ಬೆಳವಣಿಗೆಗೆ 3 ತಿಂಗಳಾಗ ಆ 3 ತಿಂಗಳಾಗ ಏನು ಫರ್ಕ್ ಅನಿಸಿತ್ತು ನಿಮ್ಗೆ? ಸರ್, ನಾವು ಫಸ್ಟ್ ಲಾವಣಿ ಕಬ್ಬು ಹಚ್ತಿದ್ವಲ್ಲ ರೀ, ಅವಾಗ ರಾಸಾಯನಿಕ ಯೂಸ್ ಮಾಡ್ತಿದ್ವಿ ಸರ್. ನಾವು ಇವ್ರ ಬಗ್ಗೆ ಅಷ್ಟು ನಮ್ಗೆ ಈ ಔಷಧ ಬಗ್ಗೆ, ಈ ಪ್ರಾಡಕ್ಟ್ ಬಗ್ಗೆ, ESNL ಬಗ್ಗೆ ನಮ್ಗೆ ಗೊತ್ತಿದ್ದಿರ್ಕಿಲ್ಲ ರೀ. ಗೊತ್ತಾದಂತರ ಇವ್ರದ್ದು ನಾವು ಏನು ಯೂಸ್ ಮಾಡತ್ತವಲ್ಲ ರೀ ಈ ವರ್ಷ ರೀ ಸರ್, ನಾವಿನ್ನು ರಾಸಾಯನಿಕ ಯೂಸ್ ಮಾಡ್ತಿದ್ವಲ್ಲ ರೀ, ಅದಕ್ಕೆ ತನೂ ಇಳುವರಿ ಚಲೋ ಕಾಣ್ತಿದ್ರಿ ಸರ್. ಎಷ್ಟು ಫರ್ಕ್ ಬಂದೈತ್ರಿ ನಮಗೆ? ಭಾಳ ಫರ್ಕ್ ಕಾಣ್ತೈತಿ ಸರ್. ಯಾಕಂತಂದ್ರೆ ಈ ಗರಿ ನೋಡ್ರಿ ಸರ್, ಅದ ಎಷ್ಟು ಅಡಾಲ್ಗದ ರೀ, ಆಮೇಲೆ ಎಷ್ಟು ಹಚ್ಚ ಹಸಿರು ಅದ ರೀ. ಈ ವರ್ಷ ಮಳೆಗಾಲ ಇಲ್ರಿ ಮತ್ತು ಸರ್, ಅಷ್ಟೇ ನೀರಿನ ಕೊರತೆ ಐತಿ ರೀ ಈ ವರ್ಷ. ಯಾಕಂತಂದ್ರೆ ವರ್ಷದಂಗೆ ಮಳೆಗಾಲ ಇಲ್ಲ, ಜೂನ್ ಮುಗಿಯಾಕೆ ಬಂತ್ರಿ, ಈಗ ಮಳೆಗಾಲ ಇಲ್ಲ. ಆದ್ರೂ ಹಸಿರು ಮಾತ್ರ ಕಳ್ಕೊಂಡಿಲ್ಲ ಸರ್. ಮತ್ತು ಕಬ್ಬಿನ ಸೈಜು ರೀ ಮಟ್ಟೆ ಅದ ರೀ, ಅದು ಚಲೋ ಅದ ರೀ ಸರ್. ಇದು ಇವ್ರ ಪ್ರಾಡಕ್ಟ್ ನಾವು ಏನು ಯೂಸ್ ಮಾಡತ್ತವಲ್ಲ ರೀ, ನಮ್ಗೆ ಭಾಳ ಚಲೋ ಅನ್ಸೈತೆ ಸರ್. ಅಂದರೆ ಇದು ಪ್ರಾಡಕ್ಟ್ ನಿಮ್ಗೆ ಚಲೋ ಅನ್ಸೈತ್ರಿ? ಚಲೋ ಅನ್ಸೈತೆ ರೀ. ಈಗ ಬೇರೆ ರೈತರಿಗೆ ಪ್ರಾಡಕ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಇನ್ನುಳಿದ ರೈತರ ಇದನ್ನ ಉಪಯೋಗ ಮಾಡ್ಬೋದು ರೀ ಸರ್. ಯಾಕಂತಂದ್ರೆ ಹಿಂಗೆ ರಿಸಲ್ಟ್ ಬಂದ ನಂತರ ರೈತರಿಗೆ ಮತ್ತು ಸರ್ ಹೊರಗಿನ ರಾಸಾಯನಿಕ ಈ ಭೂಮಿ ಹಾಳು ಮಾಡೋದಕ್ಕಿಂತ ನಾಳೆ ಮುಂದಿನ ಪೀಳಿಗೆಗೆ ಅದು ಅನುಕೂಲ ಆಗ್ಬೇಕಲ್ರಿ ಸರ್. ಈಗ ನಾವು ಅಷ್ಟೇ ರೈತರೊಳಗೆ ಬದುಕಿ ಹೋಗಂಗಿಲ್ಲ ರೀ. ಹಿಂದಿನ ನಮ್ಮ ಮಕ್ಕಳ ಮರಿ ಮೊಮ್ಮಕ್ಕಳ ಬೇಕೇನು ಬೇಡ್ರಿ, ಅವ್ರಿಗೆ ಭೂಮಿ ಬಿಟ್ಟು ಹೋಗೋನ್ರಲ್ಲ ಸರ್. ನಾವು ತೊಗೊಂಡು ಹೋಗೋಯ್ತು ರೀ ಭೂಮಿ, ಅವ್ರಿಗೆ ಬಿಟ್ಟು ಹೋಗೋನು. ವಿಷಕಾರಿ ಇದ್ರೊಳಗೆ ಬ್ಯಾಡ್ರಿ ಭೂಮಿ ಒಳಗೆ. ಚಲೋ ನಾವು ರಾಸಾಯನಿಕ ಮುಕ್ತ ಯೂಸ್ ಮಾಡ್ಕೊಳ್ಳೋಣ ಅಂತ ನಂದು ಉದ್ದೇಶ ರೀ ಸರ್. ಮತ್ತು ಕೆಮಿಕಲ್ ಗೊಬ್ಬರ ಯೂಸ್ ಮಾಡಬೇಡ್ರಿ ರೈತರಿಗೆ ನೀವು ಹೇಳಕದ್ರ? ಹೌದು ರೀ, ಹೌದು ಸರ್. ಅಂದ್ರೆ ನೀವು ಇದೇನು ಹುಬ್ಬಳ್ಳಿ ಪ್ರಾಡಕ್ಟ್ ಐತಲ್ಲ, ಚಲೋ ಐತಿ, ಇಳುವರಿಕಿನ ಚಲೋ ಬರ್ತೈತಿ, ಕಬ್ಬು ಚಲೋ ಬೆಳೆ ಆಗೈತಿ. ನೀರಿಲ್ಲ ಅಂದ್ರೆ ಬಿ ಸ್ವಲ್ಪ ಕೆಪಾಸಿಟಿ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ, ಔಷಧಕ್ಕೆ ಐತೆ ಅಂದಂಗೆ ಆಯ್ತು. ಹಾಂ ರೀ, ಈ ವರ್ಷ ಮಳೆಗಾಲ ಇಲ್ರಿ, ನೀರು ನೆಟ್ಟು ಹ್ಯಾನ್ ಇಲ್ಲ, ಆದ್ರೂ ಆ ಥರದ ಹಚ್ಚ ಹಸಿರು ಕಳ್ಕೊಂಡಿಲ್ಲ ಸರ್. ನಮಸ್ತೆ. ನೋಡ್ಬೋದು ನೀವು ನಮ್ಮ ಹುಕ್ಕೇರಿ ತಾಲೂಕದ ಮದಿಹಳ್ಳಿ ಗ್ರಾಮದಲ್ಲಿ ಒಂದು ಅರಿಶಿನಿ ಪ್ಲಾಟ್ ಕೂಡ ನಾವು ಬೀಜೋಪಚಾರದಿಂದ ಹಿಡಿದು ಇಲ್ಲಿವರೆಗೆ ಒಂದು ಬೀಜೋಪಚಾರ ಹೋಯ್ತು, ಒಂದು ಡ್ರೆಂಚ್ ಸ್ಪ್ರೇ ಕೊಟ್ಟಿದ್ದೀವಿ. ಆದ್ರೂ ಇವತ್ತು ಮಳೆ ಇಲ್ಲ ಅಂದ್ರೂ ಕೂಡ ಒಂದು ಅರಿಶಿನ ಪ್ಲಾಟು ಚೆನ್ನಾಗಿ ಬಂದಿದೆ. ಯಾವ ರೀತಿಪ್ಪ ಅಂತಂದ್ರೆ ಒಂದು ಡ್ರೆಂಚ್ ಇದು ಬೀಜೋಪಚಾರ ಮಾಡಿಸಿದ್ದೀವಿ, ಒಂದು ಟ್ರೈ PGPಯನ್ನು 2 ಪ್ರಾಡಕ್ಟನ್ನು ಬೀಜೋಪಚಾರ ಮಾಡಿಸಿದ್ದೀವಿ. ನಂತರ ಅಂದ್ರೆ ಒಂದು 15-20 ದಿವಸಕ್ಕೆ ಅಂದ್ರೆ ಒಂದು ಡ್ರೆಂಚ್ ಕೊಟ್ಟಿದ್ದೀವಿ, ಅದರ ನಂತರ ಒಂದು ಸ್ಪ್ರೇ ಕೊಟ್ಟಿದ್ದೀವಿ. ಆದರೂ ಕೂಡ ನೋಡ್ಬೋದು ನೀವು ಈ ಥರ ಗಿರಿ ಯಾವ ರೀತಿ ದಿಪ್ಪಿದೆ ಮತ್ತು ಯಾವ ರೀತಿ ದಾಂಡ ಮಟ್ಟಿ ಬಂದಿದೆ. ಇನ್ನೂ ಎಲ್ಲ ತುಂಬ ಜಾಸ್ತಿ ಬರ್ತದೆ. ಇದು ಇವತ್ತಿಗೆ 40 ರಿಂದ 50 ದಿವಸ ಆಯಿತು, ಆದರೂ ಕೂಡ ಫುಲ್ ಹೆಲ್ದಿಯಾಗಿ ಬಂದಿದೆ. ಅದಕ್ಕೆ ಎಲ್ಲ ರೈತರು ಇದನ್ನು ಯೂಸ್ ಮಾಡಬೇಕಂತಲೇ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು ಏನು ರೀ? ನಮ್ಮ ಹೆಸರು ಮಾದೇವ್ ಸಾತಪ್ಪ ಕುರ್ಬೇಕ್ರಿ. ಸ್ವಲ್ಪ ಜೋರ ಹೇಳ್ರಿ. ಮಾದೇವ್ ಸಾತಪ್ಪ ಕುರ್ಬೇಕ್ರಿ. ಹೌದಾ? ಇದು ನಿಮ್ದು ಪ್ರಾಪರ್ ಯಾವ್ರಿ? ನಮ್ಮ ಪ್ರಾಪರ್ ಹುಕ್ಕಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಮದಿಹಳ್ಳಿ. ಈಗ ಅರಿಶಿನ ಈಗ ಇದು ಎಷ್ಟು ತಿಂಗಳು ಬೆಳೆ ಇದೆ ನಿಮ್ಮ ಪ್ರಕಾರ? ಈಗ ಒಂದು 45 ದಿವಸ ಆಯ್ತು. 45 ದಿವಸ. ಇದಕ್ಕೆ ನಮ್ಮ ಪ್ರಾಡಕ್ಟ್ ನೀವು ತಳಗ ಬೀಜೋಪಚಾರ ಮಾಡಿದ್ದೀವಿ, ಡ್ರೆಂಚ್ ಕೊಟ್ಟಿದ್ದೀವಿ, ಒಂದು ಸ್ಪ್ರೇ ಕೊಟ್ಟಿದ್ದೀವಿ. ಈಗ ಬೇರೆ ಹಚ್ಚಿದಾರೆ ಎಲ್ಲರೂ ಅರಿಶಿನ, ಈಗ ಅವ್ರಿಗಿಂತ ನಿಮ್ಮ ಪ್ಲಾಟ್ಗೆ ಏನು ಚೇಂಜಸ್ ಇದೆ? ನಮ್ಮ ಪ್ಲಾಟ್ಗೆ ಅಂದರೆ ಮರ್ಯಾದ ಏನು ಹೋಗಿಲ್ರಿ, ಎಲ್ಲ ಚಲೋ ಬಂದೈತ್ರಿ.
ಎಲ್ಲಿ ಅದು ಒಂದು ಸ್ವಲ್ಪ ಇದಾದವ್ರಿ ಆಲ್ಮೋಸ್ಟ್ ಎಲ್ಲರಿಗಿಂತ ಒಂದು ಸ್ವಲ್ಪ ಬೆಳೆ ಅಂದ್ರೆ ಬೇರೆ ಪ್ಲಾಟ್ಗಿಂತನೂ ನಿಮ್ಮ ತೋಟದಲ್ಲಿ ಪ್ಲಾಟ್ 50 ದಿವಸ ಪ್ಲಾಟ್ ಅಂತ ಭಾಳ ಉತ್ತಮವಾಗಿ ಬಂದೈತಿ. ಅಂದ್ರೆ ಔಷಧ ನಿಮ್ಮ ಪ್ರಕಾರ ಇದೆ ನಮ್ಮ ಸ್ಪ್ರೇ ಯಾವುದು ಡ್ರೆಂಚ್ ಅದು ಇನ್ನು ರಿಸಲ್ಟ್ ಆಯಿತು ಅಥವಾ ನಿಮ್ಗೆ ರಿಸಲ್ಟ್ ಇಲ್ಲ? ರಿಸಲ್ಟ್ ಐತ್ರಿ ಎಲ್ಲ ರೈತರು ಉಪಯೋಗ ಮಾಡ್ಬೋದು ರೀ. ರಿಸಲ್ಟ್ ಭಾರಿ ಐತ್ರಿ. ಚಲೋ ಐತ್ರಿ. ಓಕೆ, ಧನ್ಯವಾದ ಸರ್. ತಮ್ಮ ಹತ್ರ ಯಾವ್ಯಾವ ಬೆಳೆದ ಔಷಧಿ ಸಿಗ್ತಾವ್ರಿ? ನಮ್ಮದು ಆಲ್ ಕ್ರಾಪ್ಸ್ ಇದೆ. ನಿಮ್ಗೆ ಯಾವುದೇ ಬೆಳೆ ಇದಂತ ಇದಕ್ಕಂತ ಶಿಫಾರಸು ಮಾಡಿಲ್ಲ. ಪ್ರತಿಯೊಂದು ಬೆಳೆಗೆ ಕಬ್ಬು ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಕಾಯಿಪಲ್ಲೆ ಆಗಿರ್ಬೋದು, ಗೊಂಜಾಳ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಪ್ರತಿಯೊಂದು ಬೆಳೆಗೆ ಬೀಜೋಪಚಾರ ಹಿಡ್ಕೊಂಡು ಕಟಾವು ತನಕ ಆಲ್ ಟು ಪ್ರಾಡಕ್ಟ್ ಎಲ್ಲ ನಮ್ಮ ಹತ್ರ ಸಿಗ್ತದೆ. ನಿಮ್ಗೆ ಸಾವಯವದಾಗ ಸಿಗ್ತದೆ. ಅದು ನಿಮಗೆ ಏನಾಗ್ತದೆ, ಒಂದು ಸಬ್ಸಿಡಿ ಮುಖಾಂತರ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ನಮ್ಮ ಶಾಪಲ್ಲಿ. ಮತ್ತು ಇತ್ತು ನಿಮ್ಮ ಹೊಲಕ್ಕೆ ಬಂದು ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಇಲ್ಲಿ ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಇನ್ನಿತರ ಯಾವುದೇ ತೋಟದಲ್ಲಿ ಬಂದ್ರೂ ಅದಕ್ಕೆ ನಾವು ಸೊಲ್ಯೂಷನ್ ಕೊಡ್ತಕ್ಕಂಥ ವ್ಯವಸ್ಥೆನ ನಾವು ನಮ್ಮ ಮಲ್ಲಿಕಾರ್ಜುನ್ ಎಂಟರ್ಪ್ರೈಸಸ್ ಹುಕ್ಕೇರಿಯಲ್ಲಿ ಮಾಡ್ತಾ ಇದ್ದೀವಿ. ಈ ಉಪಯೋಗನ ಎಲ್ಲರೂ ತೊಗೋಬೇಕಂತ ಎಲ್ಲರೂ ಕೇಳ್ತಾ ಇದ್ದೀನಿ. ಎಲ್ಲಿ ಬಂತ್ರಿ ಹುಕ್ಕೇರಿಯಾಗ ನಿಮ್ದು ಅಂಗಡಿ? ಹುಕ್ಕೇರಿ ಬೈಪಾಸ್ ಇಂದ ಬಸ್ ಸ್ಟ್ಯಾಂಡಿಂದ ಬೆಳಗಾವಿ ರಸ್ತೆ, ಇದು ಇದು ಸಂಗೋಡ ಸರ್ಕಲ್ ಅದ, ಅಲ್ಲಿಂದ ಒಂದು 100 ಮೀಟರ್ ಅದ. ಬೆಳಗಾವಿಗೆ ಹೋಗ್ತಾ ಅದರ ಲೆಫ್ಟ್ ಸೈಡ್ ಆಗುತ್ತೆ. ಬೆಳಗಾವಿಯಿಂದ ಹುಕ್ಕೇರಿ ಬರ್ಬೇಕಾದ್ರೆ ರೈಟ್ ಸೈಡ್ ಆಗುತ್ತೆ ಈ ಶಾಪ್ ಇದೆ. ಈ ಶಾಪನ್ನು ಎಲ್ಲರೂ ಉಪಯೋಗ ಪಡ್ಕೋಬೇಕಂತಲ್ಲಿ ಎಲ್ಲರೂ ಕೇಳ್ತಾ ಇದ್ದೀನಿ. ಧನ್ಯವಾದ.